ಲೋಕಸಭೆಯಲ್ಲಿ ಇವತ್ತು ಮತ್ತೆ 3 ಸಂಸದರನ್ನ ಅಮಾನತು ಮಾಡಲಾಗಿತ್ತು. ರಾಜ್ಯದ ಏಕೈಕ ಕಾಂಗ್ರೆಸ್ ಸಂಸದರನ್ನ ಕೂಡ ಅಮಾನತು ಮಾಡಲಾಗಿದೆ, ಅಂದ್ರೆ ಡಿ.ಕೆ. ಸುರೇಶ್. ಇದಾದ ನಂತರದಲ್ಲಿ ಡಿ.ಕೆ. ಸುರೇಶ್ ಮಾತನಾಡ್ತಾ ಕೇಂದ್ರದ ಈ ಧೋರಣೆ ವಿರುದ್ಧವಾಗಿ ಕಿಡಿಕಾರಿದ್ರು. ಸ್ಪೀಕರ್ ಅವರು ವಿಚಾರವಾಗಿ ಗರಂ ಆದ್ರು. ಏನ್ ಹೇಳಿದ್ರು ಬನ್ನಿ ಕೇಳೋಣ. ನೋಡಿ, ಅವರು ವಿಧಾನಸಭೆಯಲ್ಲಿ ಒಂದು ನಾಯಕರಾಗಿದ್ದಾರೆ. ಅವರಲ್ಲಿ ಎತ್ತಬೇಕಾಗಿತ್ತು ಆ ವಿಚಾರವನ್ನ. ಅಲ್ಲೇನು ಯಾವುದೇ ವಿಧವಾದಂತಹ ಸ್ಪ್ರೇ ಆಗಲಿ ಭಯೋತ್ಪಾದಕ ರೀತಿಯಲ್ಲಿ ಬಂದು ದಾಳಿ ಮಾಡಿದಂಥದ್ದಲ್ಲ. ಅವರು ಒಳಗಡೆ ಬಂದು ಕುಳಿತು ಸದಸ್ಯರ ರೀತಿಯಲ್ಲಿ ಕುಳಿತು ಹೋಗಿದ್ರೆ ಹೊರತು ಯಾವುದೇ ಒಂದು ಥ್ರೆಟ್ ಅನ್ನ ವ್ಯಕ್ತಪಡಿಸಲಿಲ್ಲ. ಇಲ್ಲಿ ನಮ್ಮ ಲೋಕಸಭಾ ಅಧಿವೇಶನಕ್ಕೆ ಲೋಕಸಭಾ ಯಾರೇ ನೋಡ್ಲಿಕ್ಕೆ ಗ್ಯಾಲರಿಗೆ ಬರ್ತಕ್ಕಂಥವ್ರು ಒಂದು ಸಣ್ಣ ಪೇಪರ್ ಅನ್ನು ಕೂಡ ಒಳಗಡೆ ಬಿಡುವಂಥದ್ದಲ್ಲ. ಇವತ್ತು ಅನೇಕ ವಸ್ತುಗಳು ಒಳಗಡೆ ಬಂದಿದೆ ಅಂತ ಹೇಳಿದ್ರೆ ಅದು ಸೆಕ್ಯೂರಿಟಿ ಲ್ಯಾಪ್ಸಸ್ ಅಲ್ಲದೆ ಅಂತ ಒಂದು ಸದನ ಕಟ್ಟಿದ್ದೀವಿ ಅಂತ ಹೇಳಿ ವಿಶೇಷವಾಗಿ ಅವರು ವಿನ್ಯಾಸ ಮಾಡಿದ್ದೀವಿ. ಎಲ್ಲ ತರದ ಟೆಕ್ನಾಲಜಿನ ನಾವು ಅಳವಡಿಸ್ಕೊಂಡಿದ್ದೀವಿ. ಯಾವುದೇ ಮುಂದಕ್ಕೆ ಭಯ ಇಲ್ಲ. ಎಂಥದ್ದೇ ಸಂದರ್ಭ ಬಂದರೂ ಕೂಡ ಲೋಕಸಭೆ ಇದು ಏನು ನಮ್ಮ ಸಂಸತ್ ಭವನ ಸೇಫ್ ಅಂತಕ್ಕಂಥದ್ದನ್ನ ಪ್ರಧಾನಮಂತ್ರಿಗಳು ಹೇಳಿದ್ರು. ಅದು ಇವತ್ತು ಕೇವಲ ಯಾರೋ ಒಂದು 4-5 ಜನ ಕಾರಣಗಳಿಗೋಸ್ಕರ ಅವ್ರೇನು ಕಾರಣ ಕೊಟ್ಟರು ಅದು ಬೇರೆ ವಿಚಾರ. ಆದರೆ ಲ್ಯಾಪ್ಸಸ್ ಏನಾಗಿದೆ ಅದನ್ನ ಸರ್ಕಾರ ಒಪ್ಕೋಬೇಕಾಗ್ತದೆ. ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ.